ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸ ನಾಡಿ ಪ್ರಕರಣ ಸಂಧಿ ಆಯಿತು. ಇವತ್ತಿನ ದಿವಸ ಅಧಿಕ ಮಾಸದ ನಿಮಿತ್ತವಾಗಿ ದಿನನಿತ್ಯ ನಾವು ಒಂದು ಸಂಧಿಯ ಸಾರಾಂಶವನ್ನು ಸಂಧಿಯ ಸಾರವನ್ನು ಸಾರಾಂಶವಾಗಿ ನೋಡ್ತಾ ಇದ್ವಿ. ಅತಿ ಸಂಕ್ಷಿಪ್ತವಾಗಿದ್ದರೂ ಕೂಡ ಒಂದು ಸಂಧಿಯನ್ನು ನಾವು ಅವಲೋಕನ ಮಾಡಿದಂಗೆ ಆಗ್ತದೆ. ದಿನನಿತ್ಯ ಒಂದು ಸಂಧಿಯನ್ನು ನಾವು ಅವಲೋಕನ ಮಾಡಿದ್ದು ನಮಗೆ ಭಗವಂತ ಅದಕ್ಕೆ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ಒಂದು ಭರವಸೆಯಿಂದ ಮಾಡ್ತಾ ಇದ್ದೀವಿ. ಇದೊಂದು ಅಧಿಕ ಮಾಸದಲ್ಲಿ ಮಾಡುವಂಥ ವಿಶೇಷ ಸೇವೆಯನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇವತ್ತು ನಾಮಸ್ಮರಣ ಸಂಧಿ ಸಾರ ನೋಡ್ತಾ ಇದ್ದೀವಿ. ನಾಮಸ್ಮರಣ ಸಂಧಿಯ ಫಲವನ್ನು ಹರಿಭಕ್ತಿ ಅಂತ ನಾಮಸ್ಮರಣ ಸಂಧಿ ದಿನನಿತ್ಯ ಪಾರಾಯಣ ಮಾಡಿದರೆ ನಮಗೆ ಹರಿಯಲ್ಲಿ ಭಕ್ತಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ನಮಗೆ ಇರೋದಂಥ ಉದ್ದೇಶವೂ ಅದೇನೆ, ಹರಿಯಲ್ಲಿ ಭಕ್ತಿ ಜಾಸ್ತಿ ಆಗಬೇಕು. ಅವಾಗೇ ನಮ್ಮ ಸತ್ಕರ್ಮಗಳು ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಎಲ್ಲ ಹೇಳ್ತಾರೆ, ಕಲಿಯುಗದಲ್ಲಿ ನಾಮಸ್ಮರಣೆಗೆ ಭಗವಂತ ಮೆಚ್ಚುತ್ತಾನೆ ಅಂತ. ಹಂಗಾರೆ ಅದು ನಾಮಸ್ಮರಣೆ ಮಾಡುವಂಥ ರೀತಿ ಏನು ಅಂತ ಹೇಳ್ಕೊಡ್ತಾರೆ ಜಗನ್ನಾಥ ದಾಸರು. ಸುಮ್ಮನೆ ಬಾಯಲ್ಲಿ ಬಡ ಅಂತ ಇಟ್ಕೊಂಡು ನಾಮಸ್ಮರಣೆ ಮಾಡಿಬಿಟ್ಟು ತಲೆಯಲ್ಲಿ ಎಲ್ಲ ದ್ವೇಷಾಸು ಇಟ್ಕೊಂಡು ಕೂತ್ಬಿಟ್ರೆ ಅದೇನೂ ಪ್ರಯೋಜನವಿಲ್ಲ. ಅನುಸಂಧಾನಪೂರ್ವಕವಾಗಿ ನಾಮಸ್ಮರಣೆ ಮಾಡಬೇಕು. ಹಿಂದಕ್ಕೆ ಎಲ್ಲ ಯಜ್ಞಯಾಗದ ಬಹಳ ಮಹತ್ವ ಇತ್ತು, ತಪಶ್ಚರ ಬಹಳ ಇರ್ತಿತ್ತು. ಅದೆಲ್ಲ ಮಾಡಿದ್ರೆ ಸುಲಭವಾಗದಂಥ ಫಲವನ್ನು ಭಗವಂತ ಇಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ಇಲ್ಲೇ ಕಲಿಯುಗದಲ್ಲಿ ಹರಿ ನಾಮಸ್ಮರಣೆನೇ ಶ್ರೇಷ್ಠ ಸೇವಾ ಅಂತ ಹೇಳ್ತಾರೆ. ಅದನ್ನೇ ನಮಗೆ ಮೋಕ್ಷ ಮಾರ್ಗ ಆಗ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅದು ನಾಮಸ್ಮರಣೆ ಮಾಡುವಂಥ ರೀತಿ ಏನು ಅಂತ ಇಲ್ಲೇ ಹೇಳ್ತಾ ಇದ್ದಾರೆ. ಇನ್ನು ಮೊದಲನೇ ನುಡಿಯಲ್ಲಿ ಎಲ್ಲ ದಿನನಿತ್ಯ ಮಾಡುವಂಥ ಕ್ರಮಗಳು, ಮಕ್ಕಳು ಆಡಿಸೋದಿರಲಿ, ಮಲ್ಕೊಳ್ಳೋದಿರಲಿ, ಖುಷಿಯಾಗಿ ಕುಣಿಯೋದಂಥ ಆಗಲಿ, ಹಯ ಪಲ್ಲಕ್ಕೆ ಏರಿದಾಗಲಿ, ವಾಹನ ಏರಿಯಾಗಲಿ, ಯಾವುದೇ ಒಂದು ಬಿಕ್ಕಳಿಸ್ಲಿ, ಒಂದು ಕೆಮ್ಮಲಿ, ಒಂದು ಊಟ ಮಾಡಲಿ, ಎಲ್ಲ ಏನೇ ನಾವು ದಿನನಿತ್ಯ ಮಾಡುವಂಥ ಕಾರ್ಯಗಳು ಮಾಡಿದ್ರು ಕೂಡ ಅಲ್ಲಿ ದಿನನಿತ್ಯ ಭಗವಂತನ ಸ್ಮರಣೆ ಮಾಡಬೇಕು ಅಂತಕೊಂಡು ಹೇಳ್ತಾ ಇದ್ದಾರೆ. ಕೃಷ್ಣನ ಸೇವೆ ಸ್ಮರಣೆ ಮಾಡಬೇಕು. ಅವರು ನರಸಿಕ್ಕನು ಯಮದೂತರಿಗೆ ಅವಾವಲಿ ನೋಡಿದ್ದಾರೆ. ಅಂದರೆ ಇಲ್ಲಿ ಇಂಥ ನರರಿಗೆ ಯಮದೂತರು ಬರೋದಿಲ್ಲ, ವಿಷ್ಣು ದೂತರೇ ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಎಲ್ಲರೂ ಇದು ದೇಹ ಬಿಡೋದು ನಿಶ್ಚಿತ. ಅದನ್ನು ಹೋಗುವಾಗಿ ಯಾವ ರೀತಿಯಾಗಿ ಹೋಗ್ತೀವಿ ಅನ್ನೋದನ್ನು ಮಹತ್ವನೇ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಈ ರೀತಿಯಾದಂಥದ್ದು ನಾವು ಪ್ರತಿಯೊಂದು ಕ್ಷಣದಲ್ಲಿ ಭಗವಂತ ಚಿಂತನೆ ಮಾಡಿದರೆ ನಮಗೆ ಇದು ಒಂದು ಒಳ್ಳೆ ಮರಣ ಬರ್ತದೆ, ಮತ್ತು ಒಳ್ಳೆ ನಮಗೆ ಪಾಪದ ಪರಿಹಾರ ಆಗ್ತದೆ ಅಂತಾಳೆ. ಅದಕ್ಕೆ ನಾಮಸ್ಮರಣೆಗೆ ಯಾವುದು ನಿಯಮಗಳ ಜಾಸ್ತಿ ಇರೋದಿಲ್ಲ. ಅದು ಯಾವ ಬೇಕಾದಲ್ಲಿ ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು. ದೇಶ ಕಾಲ ಅದು ಇಂಥದ್ದು ಏನು ಬಂಧನ ಇರೋದಿಲ್ಲ, ಮಡಿಗಳಿಗೆ ಬಂಧನ ಇರೋದಿಲ್ಲ, ಮಾಡ್ಬೋದು. ಅದು ಜಪಕ್ಕೆ ಮಾತ್ರ ಒಳ್ಳೆ ವಿಶೇಷವಾದಂಥ ನಿಯಮಗಳು ಬಹಳ ಇರ್ತವೆ. ಇನ್ನು ಎರಡನೇ ನುಡಿಯಲ್ಲಿ ಹರಿಹರಿ ಅಂತ 2 ಶಬ್ದ ಇಟ್ಟಿದ್ದಾರೆ. ಹರಿಹರಿ ಎಂಬ 2 ಅಕ್ಷರ ನುಡಿದ ಮಾತ್ರದಲ್ಲಿ ಇಲ್ಲಿ 2 ಶಬ್ದ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಇಲ್ಲಿ 2 ಸಲ ಅಂತಂದರೆ ಇಲ್ಲಿ ಅಹಂಕಾರ ಮಮಕಾರ ಎರಡೂ ಬಿಡಬೇಕು. ಅಂದರೆ ಒಂದು ಸರ್ತಿ ಹರಿ ಅಂತಂದರೆ ನಮಗೆ ಅಹಂಕಾರ ಹೋಗ್ತದೆ, ಇನ್ನೊಂದು ಸರ್ತಿ ಮಮಕಾರ ಹೋಗ್ತದೆ ಅಂತ. ಅದಕ್ಕೆ 2 ಸರ್ತಿ ಹರಿಹರಿ ಅಂತ ಶಬ್ದ ಇಟ್ಟಿದ್ದಾರೆ. ಸೊ ಇದು ನಾಮಸ್ಮರಣೆ ಅಂತಃಕರಣ ಶುದ್ಧಿ ಆಗ್ತದೆ. ನಾಮಸ್ಮರಣದಿಂದ ಅಂತಃಕರಣ ಶುದ್ಧಿ ಆದರೆ ಅದರಿಂದ ನಮಗೆ ಅದು ಅಂತಃಕರಣ ಶುದ್ಧಿ ಆಗೋದು ಬಾಹ್ಯ ಶುದ್ಧಿಯಿಂದನ ಮತ್ತು ನಾಮಸ್ಮರಣದಿಂದ. ಅಂತಃಕರಣ ಶುದ್ಧಿ ಆಯಿತು ಅಂತಲೇ ನಮಗೆ ಜ್ಞಾನ ಬಲ ಎಲ್ಲ ಜಾಸ್ತಿ ಆಗುತ್ತೆ. ಜ್ಞಾನ ಅಂತ ದೈಹಿಕ ಬಲ ಅನ್ನೋ ಸರಿನೇ, ಆರೋಗ್ಯನ ಬೇಕು ನಮಗೆ. ಆದರೆ ಜ್ಞಾನ ಬಲ ಹೆಚ್ಚು ಆಗ್ತದೆ ನಮಗೆ, ಅದರಿಂದ ನಾವು ಭಗವಂತ ಸಮೀಪ ಆಗ್ತಾನೆ ಅಂತ. ಆಮೇಲೆ ಇಲ್ಲಿ 3ನೇ ನುಡಿಯಲ್ಲಿ ಮಲಗುವಾಗ ಏಳುವಾಗಲೂ ಅಂತಂದರೆ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಭಗವಂತ ಸತತ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಆವಾಗ ಭಗವಂತ ನಮಗೆ ಒಂದು ಅಲಕ್ಷಣೆ ಬಿಟ್ಟು ಅಗಲನವರ ಅಥವಾ ಯಾರು ಸತತವಾಗಿ ಚಿಂತನೆ ಮಾಡ್ತಾರೆ ಅವ್ರಿಗೆ ಭಗವಂತ ಅರ್ಧ ಕ್ಷಣನೂ ಬಿಟ್ಟು ಅಗಲುವುದಿಲ್ಲ ಅಂತ. ಈ ರೀತಿಯಾಗಿ ಅಂದರೆ ಎಲ್ಲ ಕಲುಷ ಸರ್ವಠ ಎಲ್ಲ ಸರ್ವತ್ರ ಆಯಾ ತನ್ನಾಮ ರೂಪದಿಂದ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆಯಾ ಕರ್ಮ ಮಾಡುವಾಗ ಅಲ್ಲಿ ನೋಡ್ತೀವೋ ಅಲ್ಲೆಲ್ಲೇನೋ ಭಗವಂತನ ಚಿಂತನೆ ಬರಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ 4ನೇ ನುಡಿಯಲ್ಲಿ ಆವ ಕುಲದವನಾಡೆ ನಿನ್ನಾವ ದೇಶವಿದ್ದರೆ, ಅಂದರೆ ನಾವು ಯಾವಾಗ ಅಂತೀವಿ ಇದು ಭಾರತ ಇದು ಪುಣ್ಯಕ್ಷೇತ್ರ, ಇಲ್ಲಿ ಸಾಧನೆ ಮಾಡಿದಂಥ ಫಲ ಜಾಸ್ತಿ ಇದೆ, ಅದು ಹೌದು. ಆದರೂ ಕೂಡ ನಾಮಸ್ಮರಣೆ ಮಾಡಲಿಕ್ಕೆ ಭಾರತ ದೇಶನೇ ಆಗಬೇಕಂತಿಲ್ಲ. ಯಾವ ದೇಶದಲ್ಲಿ ಇದ್ದು ಕೂಡ ಅದಕ್ಕೆ ಯಾವ ದೇಶ ಇರಲಿ, ಯಾವ ಕುಲ ಇರಲಿ,
ಬ್ರಾಹ್ಮಣ ಜಾತಿನೇ ಆಗಬೇಕು ಅಂತೇನಿಲ್ಲ. ಯಾವ ಕುಲದಲ್ಲಿದ್ದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕನಕದಾಸರು ದೊಡ್ಡ ಉದಾಹರಣೆ. ಅದು ಅಂದರೆ ಬೇರೆ ಕುಲದಲ್ಲಿದ್ದರೂ ಕೂಡ ನಮ್ಮ ಸ್ಮರಣೆಯಿಂದ ಕೂಡ ಭಗವಂತ ಒಲಿತಾನೆ ಅನ್ನೋದನ್ನು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದೇ ಕುಲ ಜಾತಿ ಅದದ್ದು ಭೇದ ಕಾಲ ಇದು ಯಾವುದೂ ಇದಕ್ಕೆ ಸಂಬಂಧ ಇಲ್ಲ. ಯಾವ ರೀತಿಯಾದಂಥ ಕರ್ಮ ಮಾಡೋದು ಸಂಬಂಧ ಇಲ್ಲ ಅಂತಂದರೆ ದೋಷಗಳ ಸಹಿತವಾಗಿ ಮಾಡಿದಂತಹ ಕರ್ಮಗಳಿದ್ದರೂ ಕೂಡ ಭಗವಂತನ ಸ್ಮರಣೆ ಇದ್ರಂತೆ ಸರ್ವವ್ಯಾಪ್ತರಾದಂಥ ಭಗವಂತನ ಚಿಂತನೆ ಮಾಡ್ತಾಯಿದ್ರೆ ಭವ ದುಃಖಾದಿ ದೋಷಗಳು ಅವರಿಗೆ ಅಂಥ ಜ್ಞಾನಿಗಳಿಗೆ ಈ ಸಂಸಾರಿಕ ದುಃಖಗಳ ದೋಷ ಎಂಬುದು ಬರುವುದಿಲ್ಲ ಅಂತ. 5ನೇ ನುಡಿಯಲ್ಲಿ ವಾಸುದೇವ ಅಂತ ವಾಸುದೇವ ಅಂತಾರೆ ಮೋಕ್ಷಪ್ರದಂಥ ವಾಸುದೇವ. ಅದಕ್ಕೆ ಅವನು ಇದು ಭವ ಸಮುದ್ರ ಆಯಾಸ ಇಲ್ಲದೆ ದಾಟುವನು ಶೀಘ್ರದಲ್ಲಿ, ಅಂದರೆ ಗನುಸ ಸಮುದ್ರ ಈಸಬಲ್ಲವ ಅನ್ನೋ ಗುಣೋತ್ಕರ್ಷವಾದಂಥ ಭಗವಂತನ ಗುಣದ ಎಂಬ ಸಮುದ್ರದಲ್ಲಿ ಈಸಿದರೆ ಅದೇ ಭವ ಸಮುದ್ರ ದಾಟಿಸ್ತಾನೆ. ಅಂದರೆ ಭಗವಂತನ ಗುಣರೂಪಗಳ ಚಿಂತನೆ ಮಾಡ್ತಾ ಇದ್ದರೆ ಈ ಸಂಸಾರ ಎಂಬ ನಮ್ಮ ಸಾಗರವನ್ನು ಭಗವಂತ ದೂರ ಮಾಡ್ತಾನೆ. ಈ ರೀತಿ ಇದ್ದರೆ ಸಂಸಾರಿಕ ಆಶೆಯಲ್ಲಿ ಆಗುವುದಿಲ್ಲ, ಬಿಟ್ಟು ನಾನಾ ಕ್ಲೇಶಗಳ ಅನುಭವ. ಈ ರೀತಿಯಾಗಿ ಮಾಡದೆ ಹೋದರೆ ಏನಾಗ್ತದೆ ಅಂತಂದರೆ ಈ ಸಂಸಾರ ಆಸಕ್ತಿಯಲ್ಲೇ ಮುಳುಗಿ ಹೋಗೋದು. ಇನ್ನೂ ಅದು ಬೇಕು ಇದು ಬೇಕು ಅಂತಂದ್ಬಿಟ್ಟು, ಅಥವಾ ನಮಗೆ ಬೇಕಾಗದಂತಹ ಸಿಗದೇ ಹೋದರೆ ದುಃಖ ಪಡೋದು, ಅಥವಾ ಸಿಕ್ಕಿದ್ದನ್ನು ಕಳ್ಕೊಂಡ್ರೆ ದುಃಖ ಪಡೋದು, ಇದೆಲ್ಲ ಆಗ್ತದೆ. ಅದಕ್ಕೆ ನಾವು ಭಗವಂತನ ಗುಣಗಾನದಲ್ಲಿ ನಾವು ಮುಳುಗಿಬಿಟ್ರೆ ಇದೆಲ್ಲ ನಮಗೆ ಕ್ಷುಲ್ಲಕ ಅನಿಸ್ಬಿಡ್ತದೆ. ಅದರೊಳಗೆ ನಮಗೆ ಯಾವುದು ಆಶೆಯನ್ನು ಉಳಿಯೋದಿಲ್ಲ. ಅದಕ್ಕೆ ಈ ರೀತಿಯಾಗಿ ಇಲ್ಲದೆ ಹೋದರೆ ಆಮೇಲೆ ಭಕ್ತಿ ಸುಮಾರ್ಗ ಕಾಣೋದಲ್ಲೇ ಅದಕ್ಕೆ ಕ್ಲೇಶಗಳ ಅನುಭವ, ನಾನಾ ಕ್ಲೇಶಗಳನ್ನು ಅನುಭವ ಮಾಡ್ತಾರೆ. ಭಕ್ತಿ ಸುಮಾರ್ಗ ನಮಗೆ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ 6ನೇ ನುಡಿಯಲ್ಲಿ ಇಲ್ಲಿ 6ನೇ ನುಡಿಯಲ್ಲಿ ದಿನನಿತ್ಯ ಮಾಡುವಂಥ ಕರ್ಮಗಳೆಲ್ಲ ಸ್ನಾನ ಜಪ ದೇವಾರ್ಚನ ವ್ಯಾಖ್ಯಾ ಭಾರತ ಮುಖ ಮಹಾಪುರಾಣದ ಕಥೆಗಳ ಎಲ್ಲ ಏನು ಮಾಡಿದ್ರು ದಿನದ ಮಾಡಿದ್ರು ಕೂಡ ಎಲ್ಲ ಜ್ಞಾನ ಕರ್ಮೇಂದ್ರಗಳಲ್ಲಿ ಏನು ಮಾಡೋ ಕರ್ಮಗಳು ನಾವು ಜ್ಞಾನೇಂದ್ರಿಯ ಕರ್ಮೇಂದ್ರದಿಂದಲೇ ನಾವು ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಏನು ಮಾಡಿದ್ರೂ ಶ್ರೀನಿವಾಸನ ಪೂಜೆಯಿಂದ ಅರ್ಪಿಸಿದ ಮಾನವನು ಅರಿದು ನಾವು ಪ್ರತಿಯೊಂದು ಕಾರ್ಯಗಳನ್ನು ಇದು ಭಗವಂತನ ಪೂಜೆ ಅಂತ ಭಗವಂತನಿಗೆ ಸಮರ್ಪಣೆ ಮಾಡದೇ ಹೋದರೆ ಇಷ್ಟೆಲ್ಲ ಧರ್ಮ ಕಾರ್ಯ ಮಾಡಿದ್ರು ಕೂಡ ಎಲ್ಲ ಅದು ಪ್ರಯೋಜನ ಬರುವುದಿಲ್ಲ. ದೈತ್ಯರು ಸಳ್ಕೊಂಡು ಹೋಗ್ತಾರೆ. ನಿನ್ನೆ ದಿವಸ ಹೇಳಿದ್ವಿ, ದೈತ್ಯರು ಹೇಳ್ಕೊಂಡು ಹೋಗ್ಬರ್ತಾರೆ. ಅದ್ರ ಪಾಪ ನಮಗೆ ಪುಣ್ಯದೊಂದು ಫಲವನ್ನು ನಮಗೆ ಸಿಗೋದಿಲ್ಲ ಅಂತ. ಆಮೇಲೆ ಇಲ್ಲಿ 2ನೇ ನುಡಿ ಹೇಳ್ತಾಳೆ ಗಂಗಾ ಸ್ನಾನ ಪವಿತ್ರವಾದಂಥದ್ದು. ಅದೇ ಗಂಗಾ ಸ್ನಾನವನ್ನು ಮಾಡಿದರೆ ಪಾಪಗಳು ನಮಗೆ ಭಯ ಇರ್ತದೆಯೋ ಇಲ್ಲ. ಆಮೇಲೆ ಗರುಡ ನಮಗೆ ಮನೆಯಲ್ಲಿ ಇದ್ದುಬಿಟ್ರೆ ಅಥವಾ ಗರುಡನ ನಾವು ಸ್ಮರಣೆ ಮಾಡಿದರೆ ನಮಗೆ ಹಾವುಗಳ ಭಯ ಇರೋದಿಲ್ಲ. ಅದೇ ರೀತಿಯಾಗಿ ಭಗವಂತನೇ ಕರ್ತ ಅಂತ ನಮಗೆ ಭಾವನೆ ಇದ್ದುಬಿಟ್ರೆ ಯಾವ ಕರ್ಮ ಮಾಡಿದರೂ ಲೇಪಿಸುವ ಕರ್ಮಗಳು. ಯಾವ ಕರ್ಮ ಅಂತಂದ್ರೇನು ಇಲ್ಲಿ ಏನು ಬೇಕಾದರೂ ನಿಷಿದ್ಧವಾದಂಥ ಕರ್ಮ ಮಾಡಿದ್ರಂತೆ ಸರಿತಲ್ಲ. ನಾವು ಪುಣ್ಯಕರ್ಮಗಳು ಮಾಡುವಾಗ ಅದರಲ್ಲಿ ಲೋಪದೋಷಗಳೇ ಇರ್ತವೆ. ಆ ದೋಷಗಳು ಇದ್ರೂ ಕೂಡ ಅದರದ ಪಾಪಕರ್ಮ ನಮಗೆ ಲೇಪನೆ ಆಗುವುದಿಲ್ಲ ಅಂತ ತಿಳ್ಕೋಬೇಕು. ಇನ್ನು 8ನೇ ನುಡಿಯಲ್ಲಿ ಏನು ಮಾಡು ಪಾಪಗಳ ಪುಣ್ಯ. ಈಗ ಇಲ್ಲಿ ಏನೇನು ಮಾಡ್ತೀವಿ ಇದನ್ನು ನಾವೆಲ್ಲ ಮಾಡುವಂಥ ಕರ್ಮಗಳನ್ನು ಎಲ್ಲನೂ ನಾನೇ ಮಾಡ್ತೀನಿ ಅನ್ನೋನು ಅಧಮ. ಪುಣ್ಯಕರ್ಮಗಳು ಭಗವತ್ ಮಾಡಿಸ್ತಾನೆ, ಪಾಪಗಳನ್ನು ನಾನು ಮಾಡ್ತೀನಿ ಅನ್ನೋದನ್ನು ಮಧ್ಯಮ. ಪುಣ್ಯ ಪಾಪ ಎರಡೂ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಅನ್ನೋನು ಶ್ರೇಷ್ಠವಾದಂಥ ಭಕ್ತ. ಎಂದು ಭಗವಂತನೇ ಕರ್ತ ಸತತವಾಗಿ ಚಿಂತನೆ ಮಾಡಿದರೆ ಅವನೇ ಸುಖನಾಗಿರ್ತಾನೆ. ಸುಖನಾಗಿರ್ತಂದ್ರೇನು ಮೋಕ್ಷ ಪಡಿತಾನೆ. ಅವನಿಗೆ ಯಾವುದೂ ದುಃಖದಲ್ಲಿ ಇರುವುದಿಲ್ಲ. ಅವನೇ ಸಮಸ್ತ ಸಾತ್ವಿಕ ಇರ್ತಾನೆ. ಅವನೇ ನರೋತ್ತಮ ಅಂತ ಕಳಿಸ್ಕೊಳ್ತಾನೆ ಅಂತ. ಇನ್ನು 9ನೇ ನುಡಿಯಲ್ಲಿ 8ನೇದಾಯ್ತು. ಇನ್ನು 9 ತನುವೇ ತಾನೆಂಬುವನು. ಅಂದರೆ ಇಲ್ಲಿ ಈ ದೇಹನೇ ನಾನು. ಈಗ ನಾನು ಬೇರೆ, ದೇಹ ಬೇರೆ ಇದೆ. ಒಳಗಡೆ ಸ್ವಲ್ಪ ದೇಹದಲ್ಲಿ ನಾನಿದ್ದೇನೆ. ಈ ಸ್ಥೂಲ ದೇಹ ಬೇರೆ ಇದೆ. ನಾನೇ ದೇಹ. ಆಮೇಲೆ ಇಲ್ಲ ಇದು ಸತಿ ಸುತ ಎಲ್ಲ ಇಲ್ಲ, ಧನ ಎಲ್ಲ ನಂದು ಇದೆ ಅಂತ ಇದೆಲ್ಲ ಇಲ್ಲ. ತೀರ್ಥಗಳಲ್ಲಿದ್ದಂಥ ತೀರ್ಥವೇ ಭಗವಂತ ಅಂತ ಅನ್ನೋದನ್ನು, ತೀರ್ಥಗಳೇ ಪವಿತ್ರ, ಯಾವ ನೀರು ನೋಡಿದ್ರು ಅದೆಲ್ಲ ತೀರ್ಥ ಅಂತಂಬೋನೆ. ಆಮೇಲೆ ಎಲ್ಲ ಮೂರ್ತಿಗಳ ಪೂಜೆ ಮಾಡ್ತಾ ಇರ್ತೀವಿ, ಆ ಮೂರ್ತಿನೇ ಭಗವಂತ ಅಂತ. ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರೋ ಅವರು ಅಜ್ಞಾನಿಗಳು. ಅಂದರೆ ಕತ್ತೆ ಕುಬರ ಅಂತ ಹೇಳಿದ್ರು. ಗೋಕರ ಶಬ್ದ ಇಟ್ಟಿದ್ದಾರೆ. ಅಂದರೆ ಕತ್ತೆ ಕುಬರ ಹಿಂಸಾತ್ಮಕವಾದಂಥದ್ದು ಒಂದು ಪ್ರಾಣಿ.
ಅದರ ಸಮಾನವಾಗಿ ಆಗ್ತೀವಿ ಅಂದ್ರೇನು ಅನುಸಂಧಾನಪೂರ್ವಕವಾಗಿ ಪ್ರತಿ ಕರ್ಮಗಳನ್ನು ಮಾಡಬೇಕು ಅಂತ ಅಹಂಕಾರ ಮಮಕಾರವನ್ನು ಬಿಡಬೇಕು ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಇಡೀ ಹರಿಕಥಾಮೃತದಲ್ಲಿ ಎಷ್ಟೋ ಸಲ ಸಾವಿರಾರು ಸತ್ತು ಇದೇ ಹೇಳ್ತಾ ಇದ್ದಾರೆ, ಅಹಂಕಾರ ಮಮಕಾರ ಬಿಡಬೇಕು. ಯಾಕೆ ಹೇಳಿದರೆ ಮುಗಿತಲ್ಲ, ಪದೇ ಪದೇ ಯಾಕೆ ಹೇಳ್ತಾರೆ ಅಂತ. ಅದೇ ಅದು ಅಹಂಕಾರ ಮಮಕಾರ ಬಿಡುವಂಥ ಬಹಳ ಕಷ್ಟ. ಅದು ಹೆಮರಿಗೆ ಆಗಬೇಕು. ಈಗ ನಾವು ಹೇಳ್ತಿಲ್ಲ, ಅದು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಅದು ದಿನನಿತ್ಯವಾಗಿ ಹೇಗಿರ್ಬೇಕನ್ನ ಹೇಳ್ಕೊಡ್ತಾ ಇದ್ದಾರೆ. ಅದು ಒಂದು ಆಚರಣೆಯಲ್ಲಿ ಬಂದುಬಿಡ್ತದೆ. ಅದೇ ರೀತಿಯಾಗಿ ಪದೇ ಪದೇ ಇದು ಜಗನ್ನಾಥ ಸ್ನಾನ ಕೊಟ್ಬಿಟ್ಟು ನಮಗೆ ಸಂಸ್ಕಾರ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ 11ನೇ ನುಡಿಯಲ್ಲಿ ಇವಾಗ ತತ್ವ ಅಂತರ್ಗತ ದೇವತೆಗಳಿದ್ದಾರೆ. ಅನಲ ಸೀಮಾರ್ಕೆಂದು ತರ ಅವನಿ ಸುರಾಪ ಮುಖ್ಯ ತೀರ್ಥಗಳು ಅನಿಲ ಗಗನ ಅಂದರೆ ಎಲ್ಲ ತತ್ವಗಳ ಅಂತರ್ಯಾಮಿಯಾಗಿ ದೇವತೆಗಳಿದ್ದಾರೆ, ಅಭಿಮಾನಿ ದೇವತೆಗಳಿದ್ದಾರೆ. ಆಮೇಲೆ ಇದು ಸನ್ಮದಿ ಭಜಿಸದಿಪ್ಪವರು ಪಾವನವು ಮಾಡಲು ತಮ್ಮ ಪೂಜೆ ಮಾಡಿದರು ಸರಿಯೇ. ಅಂದರೆ ಇಲ್ಲಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತನೇ ಕಾರ್ಯ ಮಾಡಿಸ್ತಾನೆ ಇದ್ದಂತ ಇಲ್ಲದೆ ಹೋದರೆ, ಆ ರೀತಿಯಾಗಿ ಸನ್ಮನದಿ ಅಂದರೆ ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡದೇ ಹೋದರೆ ತಮ್ಮ ಪೂಜೆ ಮಾಡಿದರೂ ಸರಿಯೇ. ಅಂದರೆ ಇದು ಕ್ರಿಯಾದ್ವೈತ ಅಂತ ಹೇಳ್ತಾರೆ. ಕ್ರಿಯಾದ್ವೈತ ಅಂತಂದ್ರೇನು? ಈ ಕ್ರಿಯೆಯನ್ನು ಭಗವಂತ ಮಾಡಿಸ್ತಾನೆ ಅಂತನೋ ಒಂದು. ಆಮೇಲೆ ಈ ಕ್ರಿಯೆ ಮಾಡುವಾಗ ಅಥವಾ ನಾವು ಭಗವಂತ ಪೂಜೆ ಮಾಡುವಾಗ ಯಾವ ಪದಾರ್ಥಗಳನ್ನು ನೋಡ್ತೀವಿ, ನಿನ್ನೆ ನೋಡಿದ್ವಿ, ವಿಸ್ತಾರವಾಗಿ ನೋಡಿದ್ವಿ. ಆ ಪದಾರ್ಥದಲ್ಲಿ ಇದ್ದಂಥ ಭಗವಂತ, ಈ ಮೂರ್ತಿ ಇದ್ದ ಭಗವಂತ ಐಕ್ಯ ಚಿಂತನೆ, ಅಥವಾ ಪದಾರ್ಥದಲ್ಲಿದ್ದ ಭಗವಂತ ಅಥವಾ ಮೂರ್ತಿ ಇದ್ದ ಭಗವಂತ ನನ್ನ ಬಿಂಬರೂಪಿ ಪರಮಾತ್ಮ ಒಂದೇ ಅನ್ನೋದರ ಚಿಂತನೆ ಮಾಡ್ತೀವಲ್ಲ, ಇದಕ್ಕೆ ಕ್ರಿಯಾ ಅದ್ವೈತ ಅಂತ ಹೇಳ್ತಾರೆ. ನಾವು ಮಾಡುವಂಥ ಕ್ರಿಯೆಗಳಲ್ಲಿ ಕೂಡ ಭಗವಂತ ರೂಪಗಳು ಪ್ರಕಟ ಮಾಡ್ತಾ ಇರ್ತಾನೆ. ಅದು ಅವನಿಗೆ ಮತ್ತು ಮೂಲರೂಪಿ ಪರಮಾತ್ಮಗೆ ಅಭೇದ ಚಿಂತನೆ ಮಾಡಬೇಕು ಅಂತ. ಇನ್ನು 12ನೇ ನುಡಿಯಲ್ಲಿ ಒಂದು ಕೆಂಡ ಇರ್ತದೆ, ಅದು ನಾವು ಮುಟ್ತೀವಿ. ಒಂದು ತಿಳ್ಕೊಂಡು ಮುಟ್ಟಿ ಸರಿ, ತಿಳಿದೇ ಇದ್ರೆ ಮುಟ್ಟಿ ಸುಡೋನೆ ಅದು ಗುಣ. ಒಂದು ಕೆಂಡದ ಗುಣ ಏನು? ಸುಡೋದು. ಅದು ನಾವು ತಿಳಿದು ಮಾಡಿದರೂ ಅಷ್ಟೇ, ತಿಳಿದೇ ಮಾಡಿದರೂ ಕೂಡ ಅದು ಸುಡೋ ಒಂದು ಸ್ವಭಾವ. ಅದೇ ರೀತಿಯಾಗಿ ಭಗವಂತನ ನಾಮಸ್ಮರಣೆದು ಫಲ ಏನಿದೆ ಅಂತಂದರೆ ಪಾಪ ಪರಿಹಾರ. ಅದು ನಾವು ತಿಳಿದು ಮಾಡಲಿ ತಿಳಿದೇ ಮಾಡಲಿ ಪಾಪ ಪರಿಹಾರ ಆಗಿರ್ತದೆ. ಅದೇ ತಿಳ್ಕೊಂಡು ಅನುಸಂಧಾನ ಮಾಡಿದರೆ ಜಾಸ್ತಿ ಪಾಪ ಪರಿಹಾರ ಆಗ್ತದೆ. ತಿಳಿದೇನೆ ಮಾಡಿದರೆ ಅದು ಸ್ವಲ್ಪ ಪರಿಹಾರ ಆಗ್ತದೆ. ಅಂತೂ ನಾಮಸ್ಮರಣೆ ಮಾಡಿದ ಪಾಪ ಪರಿಹಾರ ಆಗುವಂಥ ನಿಶ್ಚಿತ. ಅಲ್ಲಿ ಕೆಂಡದ ಉದಾಹರಣೆ ಕೊಟ್ಟಿದ್ದಾರೆ. ಪಾವನ ಮಾಳ್ಪರ ಆಕ್ಷಣದಿ ಅಂತಂದರೆ ಈ ಶಾಸ್ತ್ರ ಉಪದೇಶದಿಂದ ಕೂಡ ನಮಗೆ ಪಾವನ ಆಗ್ತದೆ ಅಂತ ಇಲ್ಲಿ ತಿಳ್ಕೋಬೇಕು. ಆಮೇಲೆ ಈ 13ನೇ ನುಡಿಯಲ್ಲಿ ಈ ನಿಮಿತ್ತವಾಗಿ ಅಥವಾ ಶ್ರವಣ ಮಾಡಬೇಕು, ಅದಕ್ಕೋಸ್ಕರ ಆ ನಿಮಿತ್ತವಾಗಿ ಸುಜ್ಞಾನಗಳ ಸಹವಾಸ ಮಾಡು. ಅಂದರೆ ಆ ಸುಜ್ಞಾನಗಳಂತಂದರೆ ಯಾರು ಜ್ಞಾನಿಗಳಿರ್ತಾರೋ ಅವ್ರು ಸಹವಾಸ ಮಾಡೋರು. ಸಜ್ಜನ ಸಹವಾಸ ಆಗಬೇಕು ಅಂತ ಹೇಳ್ತಾರಲ್ಲ, ಸಜ್ಜನ ಸಹವಾಸ ಆಗಬೇಕು ಮಾಡು. ಮಾನವರು ಕೂಡಾಡಿದ್ರು ಲೌಕಿಕೆ ಮರಳಾಗಿ. ಅಂದರೆ ಯಾರು ಇರೋದಿಲ್ಲವೋ ಅವರು ಸಹವಾಸ ಮಾಡಬೇಡ. ಇಲ್ಲಿ ನಮಗೂ ಕೂಡ ಇಲ್ಲಿ ಲೌಕಿಕದಲ್ಲಿ ಆಸಕ್ತಿ ಹುಟ್ಟುಬಿಡ್ತದೆ. ಇದು ನಮಗೆ ದಿನನಿತ್ಯ ಆಯುಷ್ಯದಲ್ಲಿ ಕೂಡ ನಮಗೆ ಕಂಡು ಬರ್ತದೆ. ಯಾರ ಮನೆಗೂ ಹೋಗ್ತೀವಿ ಅಲ್ಲೆಲ್ಲ ಅವರು ಲೌಕಿಕವಾದಂತಹ ಜೀವನ ಕಳೀತಾ ಇದ್ದರೆ ನಾವು ಅದರಲ್ಲೇ ಮುಳುಗಿಬಿಡ್ತೀವಿ. ಎಲ್ಲಿ ಇಲ್ಲಿ ಭಗವಂತನ ಧ್ಯಾನ ಸ್ಮರಣೆ ಪೂಜೆ ನಡೀತಾ ಇರ್ತದೆ ಅಲ್ಲೇ ಅವಾಗ ನಾವು ಕೂಡ ಭಗವಂತನ ಜಪ ಪಾರಾಯಣ ಮಾಡಬೇಕು ಅಂತ ಇಚ್ಛೆ ಆಗ್ತದೆ. ಸೊ ಆ ವಾತಾವರಣದ ನಮಗೆ ಇಫೆಕ್ಟ್ ನಮಗೆ ಆಗ್ತದೆ ಅದು. ಸೊ ಅದಕ್ಕೆ ಯಾವಾಗಲೂ ಅದಕ್ಕೆ ಸಜ್ಜನರ ಸಹವಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಸ್ಥಳದಲ್ಲಿ ಭಗವಂತ ತನ್ನ ಮತ್ತು ತನ್ನ ರೂಪದಿಂದ ಒಂದು ವ್ಯಾಪ್ತನಾಗಿದ್ದಾನೆ. ಅದು ಈ ರೀತಿಯಾಗಿ ಧ್ಯಾನ ಮಾಡ್ತಾ ಸಂಚರಿಸು ಅಂದರೆ ಓಡಾಡ್ತಾ ಸಂಚಾರ ಮಾಡೋದಂದ್ರೇನು, ಭಗವಂತನೇ ಎಲ್ಲೆಲ್ಲಿ ಗುಣಗಳಿಗೆ ಆ ನಮ್ಮ ಮನಸ್ಸನ್ನು ಸಂಚಾರ ಮಾಡೋದು. ಮನಸ್ಸಲ್ಲಿ ಈ ದೈಹಿಕವಾದಂಥದ್ದು ಕೂಡ ಯಾತ್ರೆಗಳು ಮಾಡ್ತಾ ಅದು ಸಂಚಾರ ಸರಿ. ಆದರೆ ಮಾನಸಿಕವಾಗಿ ನಾವು ಭಗವಂತನ ಗುಣರೂಪ ಕ್ರಿಯೆಗಳನ್ನು ಇಲ್ಲಿ ನಾವು ಇಂದ್ರಿಯದಲ್ಲಿ ಹೀಗಿದ್ದಾನೆ, ಬ್ರಹ್ಮಾಂಡ ಹೊರಗಡೆ ಆಗಿದ್ದಾನೆ, ಬ್ರಹ್ಮಾಂಡ ಒಳಗಡೆ ಇದ್ದಾನೆ, ಈ ರೀತಿಯಾಗಿ ಭಗವಂತನ ಗುಣಗಳನ್ನು ಅವನ ರೂಪಗಳನ್ನು ಚಿಂತನೆ ಮಾಡಬೇಕು. ಅಂದರೆ ಇತರ ಆಲೋಚನೆ ಬಿಟ್ಟು ಶಬ್ದ ಇದೆ. ಅಂದರೆ ನಮಗೆ ಬೇರೆ ಆಲೋಚನೆ ಮಾಡಬಾರ್ದು. ಈ ಲೌಕಿಕವಾದಂಥ ಆಲೋಚನೆ ಮಾಡದೆ ಭಗವಂತನ ಚಿಂತನೆ ಮಾಡ್ತಾ ನಾವು ಕಾಲ ಕಳೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 14ನೇ ನುಡಿಯಲ್ಲಿ ಸಕಲ ಕರ್ಮಗಳನ್ನು ಅವನೇ ಮಾಡಿಸ್ತಾನೆ, ಅವನೇ ಕರ್ತ ಅಂತ ಹೇಳಿದ್ರೆ ಅದು ಮುಕ್ತಿ ಸಿಗ್ತದೆ ಅಂತ. 5 ಕರ್ತು ಹರಿಯಿಂದ ಅವನೇ ಮುಕ್ತನಃ, ಅದು ಅವನೇ ಮುಕ್ತನಾಗ್ತಾನೆ. ಅವನೇ ಕರ್ಮ, ಅವನೇ ಕರ್ತ, ಅವನೇ ಕಾರ್ಯತ ಅಂತ ಅಂದ್ಬಿಟ್ಟು ಕರ್ಣಂ ಕರ್ತ ವಿಷ್ಣು ಸಹಸ್ರ ಬರ್ತದೆ. ಆ ರೀತಿ ಅವನೇ ಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಆಮೇಲೆ ಇಲ್ಲಿ 15ನೇ ನುಡಿಯಲ್ಲಿ ಕಲಿಫಲ ಪಳಿಸು ಬಾಮೊಳೆ ಸಂಚಿರಿ. ಈಗ ನದಿಯಲ್ಲಿ ನಾವು ಸ್ನಾನ ಮಾಡಿದರೆ ನಮಗೆ ಪಾಪದಲ್ಲಿ ಪರಿಹಾರ ಆಗ್ತದೆ ಅಂತ ಹೇಳ್ತೀವಿ. ಆದರೆ ಜಲಚರ ಪ್ರಾಣಿಗಳಲ್ಲೇ ಅಲ್ಲೇ ಇರ್ತಾರೆ, ಇಡೀ ಆಯುಷ್ಯಲ್ಲೇ ಇರ್ತಾರೆ.
ಅಲ್ಲಿ ಅವರಿಗೆ ಪರಿಹಾರ ಆಗ್ತದೆ. ಯಾಕಂದರೆ ಅವರಿಗೆ ಅಲ್ಲಿ ಅವ್ರಿಗೆ ತೀರ್ಥದ ಮಹಿಮೆ ಗೊತ್ತಿರೋದಿಲ್ಲ, ಆ ಅನುಸಂಧಾನ ಅವ್ರಿಗಿರೋದಿಲ್ಲ. ಸೊ ಅದೇ ರೀತಿಯಾಗಿ ನಾವು ಭಗವಂತನ ಬೇಕಾದಷ್ಟು ನಾವು ಇಲ್ಲ ಮಾಡಿ ಎಲ್ಲನೂ ಬರೀ ನಾಮಸ್ಮರಣೆ ಮಾಡಿದ ಪ್ರಯೋಜನ ಏನಿಲ್ಲ. ಅವನ ವಿಷಯ ಆದ್ಯ ಅಮರ ಅರಿಯರ ಅನಂತ ಅಮಲ ಗುಣಗಳ ಅಂತಂದರೆ ಅವನು ದುಷ್ಟನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಈ ಗುಣಗಳನ್ನು ಅರಿಯದೇ ನಾವು ನಾಮಸ್ಮರಣೆ ಮಾಡಿದರೆ ಪ್ರಯೋಜನವಿಲ್ಲ. ಅದಕ್ಕೆ ಇಲ್ಲಿ ನಾಮಸ್ಮರಣೆ ಸಂದೇಹ ಕೂಡ ನಾಮಸ್ಮರಣೆ ಎಷ್ಟು ಮಹತ್ವ ಅಂತ ಹೇಳ್ಕೊಂಡ್ರು ಕೂಡ ಆ ನಾಮಸ್ಮರಣೆ ಮಾಡುವಂಥ ರೀತಿ ಹೇಗೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಿರ್ದುಷ್ಟನಾಗಿದ್ದಾನು, ಗುಣಗಳ ಚಿಂತನೆ ಮಾಡ್ತಾ ನಾಮಸ್ಮರಣೆ ಮಾಡಬೇಕು ಅಂತ. ಇನ್ನು 16ನೇ ನುಡಿಯಲ್ಲಿ ಇದು ಶ್ರೀಲಗುಣ ಹೃತ್ಕಿ ಲಾಜದೊಳಿಟ್ಟು ಅಖಿಲ ಚೇತನ ಜಾಲು ಮಹಿಸೋದು ಜಾಲು, ಅದು ಚೇತನ ಜಾಲ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಈ 84 ಲಕ್ಷ ಯೋನಿಗಳ ಎಂಬ ಜಾಲದಲ್ಲಿ ನಾವು ಸಿಗ್ಬಿಡ್ತೀವಿ. ಆ ಜಾಲದಿಂದ ದೂರ ಹಾಕ್ತಾನೆ. ಈ ಸ್ಥೂಲ ಕರ್ಮಗಳು ಮಾಡ್ತಾನೆ, ಈ ಸ್ಥೂಲ ಕರ್ಮದ ರಥ ಮಾಡ್ತಾನೆ ನಮಗೆ. ಆಮೇಲೆ ಕುಲಾಲ ಚಕ್ರದಂತೆ ತಿರುಗಿಸ್ತಾ ಇರ್ತಾನೆ. ಕುಲಾಲ ಚಕ್ರ ನಮಗೆ ತಿರುಗಿಸಲಾರದೆ ತಿರುಗಿಸ್ತಾ ಇರ್ತಾನೆ. ಅದಕ್ಕೆ ಅವನ ಲೀಲೆ ನಾವು ತಿಳಿಯೋದಿಲ್ಲ. ತಿರುಗಿಸುತ್ತೀನೋ ಮಾನವರ ಸುಲೀಲೆಗಳು ತಿಳಿಸೋದಲ್ಲಿ ಅವನ ಲೀಲೆಗಳು ನಾವು ತಿಳಿಯೋದೇ ಇಲ್ಲ. ಈ ಎಲ್ಲ ಯೋನಿಗಳ ತಿರ್ಗಾ ನಾವು ತಿರುಗುತ್ತಾ ಇರ್ತೀವಿ. ಕುಲಾಲ ಚಕ್ರ ಅಂತಾರೆ, ಕುಮಾರ ಚಕ್ರ ಇರ್ತದೋ ಅದು ಹೇಗೆ ತಿರುಗ್ತಾ ಇರ್ತಿದೋ ಅದೇ ರೀತಿಯಾಗಿ ನಮಗೆ ತಿರುಗಿಸ್ತಾನೆ ಭಗವಂತ ಅಂತ. ಆಮೇಲೆ ಇದು ವೇದಶಾಸ್ತ್ರ 17ನೇ ನುಡಿಯಲ್ಲಿ ಇಲ್ಲಿ ನಿವೃತ್ತಿ ಕರ್ಮಗಳು ಮಾಡಬೇಕು. ವೇದಶಾಸ್ತ್ರ ತಿಳಿದುಕೊಂಡ್ರೂ ಕೂಡ ಸ್ವರ್ಗಾದಿ ಸುಖಗಳು ಸಿಗ್ತವೆ. ಅದು ತಿರ್ಗಾ ಸ್ವರ್ಗ ಸುಖದವನ್ನು ಮುಗಿದ ಮೇಲೆ ತಿರ್ಗಾ ನಾವು ಭೂಮಿಗೆ ಬರ್ತೀವಿ. ಸೊ ಅದಕ್ಕೆ ಖೇದ ಮನುಷ್ಯಗೆ ದುರ್ವಾದಿಗಳ ಅಂತಹದ್ದು ಮದಿಮಹ ದುಃಖಗಳು ಅದನ್ನು ಯಾರು ಇದರಲ್ಲಿ ಈ ಸತತವಾಗಿ ಭಗವಂತನ ನಿವೃತ್ತಿ ಕರ್ಮ ಮಾಡಿದರೆ ಸ್ವರ್ಗಾದಿ ಸುಖಗಳು ಕೊಡ್ತಾನೆ, ಮಾಡದೇ ಹೋದರೆ ನರಕ ದುಃಖವನ್ನು ಕೊಡ್ತಾನೆ ಅಂತ. ಇನ್ನು 18ನೇ ನುಡಿಯಲ್ಲಿ ಭಗವಂತನ ನಿರ್ಗುಣ ಗುಣ ಅಂದರೆ ನಿರ್ಗುಣೋಪಾಸಗೆ ಅಂತಂದರೆ ಭಗವಂತ ನಿರ್ಗುಣ ಇದ್ದಾನೆ ಅಂತಂದ್ರೇನು, ಸತ್ವರಾಸ ತಾಮಸ ಗುಣಗಳ ಸಂಬಂಧ ಅವನಿಗೆ ಇಲ್ಲ. ಇದು ಈ ರೀತಿಯಾಗಿ ಚಿಂತನೆ ಮಾಡಿದರೆ ಮುಕ್ತರಾಗ್ತೀವಿ. ಅದರ ಸುಖವಿತ್ತು ಪಾಲಿಸು ಕೃಪಾಸಾದ್ರ, ಅಲ್ಲಿ ನಮಗೆ ಮೋಕ್ಷವನ್ನು ಕೊಟ್ಬಿಟ್ಟು ಅಲ್ಲಿವನ್ನು ನಾವು ರಕ್ಷಣೆ ಮಾಡ್ತಾನೆ ಅಂತ. ದುರ್ಗನು ಎಂದನಿಪ ಅದು ನಮಗೆ ಬೇಗ ಸಿಗುವುದಿಲ್ಲ. ಯಾಕಂದರೆ ತ್ರಿಗುಣಾತೀತ ಸಂತತ ಸ್ವರ್ಗಭೂ ನರಕದ ಸಂಚಾರವನ್ನೇ ಮಾಡಿಸುವ. ಇದು ರೀತಿಯಾಗಿ ನಾವು ಚಿಂತನೆ ಮಾಡದೇ ಹೋದರೆ ಸ್ವರ್ಗಭೂ ನರಕಗಳಲ್ಲಿ ನಮಗೆ ಸಂಚಾರವನ್ನು ಮಾಡಿಸ್ತಾ ಇರುತ್ತಾನೆ ಅಂತ. ಆಮೇಲೆ ಇಲ್ಲಿ 19ನೇ ನುಡಿಯಲ್ಲಿ ಮೂವರೊಳಗಿದ್ದು ಸರಿ ಸುಖ ನೋವು ಸಂಬಂಧವಾಗವು. ಈ ಮೂರು ಅಂತಾರೆ 3 ವಿಧ ಜೀವರಲ್ಲಿ ಭಗವಂತ ಇದ್ದಾನೆ, ವ್ಯಾಪ್ತನಾಗಿ ಇದ್ದಾನೆ. ಆದರೆ ಅದರದ ಲೇಪ ಭಗವಂತನಿಗೆ ಇಲ್ಲ. ಅವರವರ ಗುಣಾನುಸಾರವಾಗಿ ಅವರವರ ಕರ್ಮಾನುಸಾರವಾಗಿ ಎಲ್ಲ ಕರ್ಮಗಳು ಮಾಡಿಸ್ತಾನೆ. ಅದಕ್ಕೆ ಅವರಿಗೆ ಆಧಾರನಾಗಿ ಇರ್ತಾನೆ. ಅವರ ಅಲ್ಲಿ 14 ಲೋಕಗಳಿಗೆ ವ್ಯಾಪ್ತರಾಗಿದ್ದಾನೆ. ಸೊ ಇಲ್ಲಿ 3 ಜೀವರಾಶಿಗಳನ್ನ 14 ಲೋಕದಲ್ಲಿ ವ್ಯಾಪ್ತರಾಗಿದ್ದಾರೆ. ಅವ್ರಿಗೆಲ್ಲನೂ ಅವರವ್ರ ಕರ್ಮಾನುಸಾರವಾಗಿ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ. ಚರಾಚರಾತ್ಮಕ ಲೋಕಗಳು ಕೊಡುವ ಅವರವರ ಯೋಗ್ಯತೆನುಸಾರವಾಗಿ ಆಯಾ ಲೋಕಗಳು ಕೊಡ್ತಾವೆ. ಈಗ ನಮ್ಮ ಯೋಗ್ಯತೆ ಬೆಳೆಸಿದರೆ ನಾವು ಮೇಲ್ಮೇಲೆ ಲೋಕಗಳಿಗೆ ಹೋಗ್ತೀವಿ. ನಮ್ಮ ಯೋಗ್ಯತೆ ಕಡಿಮೆ ಆಗಿಬಿಟ್ರೆ ಕೆಳಗಡೆ ಲೋಕದಲ್ಲಿ ಹೋಗ್ತೀವಿ. ಸೊ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಕರ್ಮಗಳನ್ನು ಮಾಡಿಸಿ ಆಯಾ ಲೋಕಕ್ಕೆ ಇಡ್ತಾನೆ ಅಂತ. ಆಮೇಲೆ ಇಲ್ಲಿ 20ನೇ ನುಡಿಯಲ್ಲಿ ಅಹಂಕಾರ ಮಮಕಾರ ಬಿಟ್ಟು ಕೆಲಸ ಮಾಡಬೇಕು ಅಂತ. ಈ ನಿಮಿತ್ತ ಸ್ವಾಧೀನಕತ್ವವನ್ನೇ ಮರೆಯುವುದು. ಏನು ಮಾಡುವುದರಲ್ಲಿ ಹರಿ ಹೊರಗೆ ನಿಲ್ಲಿಸಿದ್ದು. ಭಗವಂತ ನಮಗೆ ಒಳಗೆ ಹೊರಗೆ ಇದ್ದಾನಂತೆ. ಮೊನ್ನೆ ಕೂಡ ವಿಷಯ ಬಂತು. ಸ್ವರೂಪದಲ್ಲಿ ಇದ್ದಾನೆ, ಸ್ವರೂಪದೇ ಹೊರಗಡೆ ಇದ್ದಂಥ ಈ ಮೂರು ದೇಹಗಳು, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲದೇಹ, ಇಲ್ಲಿ ಕೂಡ ಇದ್ದಾನೆ. ಇನ್ನೊಂದು ರೀತಿಯಾಗಿ ನಮ್ಮ ದೇಹ ಒಳಗಡೆ ಇದ್ದಾನೆ, ದೇಹ ಹೊರಗಡೆ ಬ್ರಹ್ಮಾಂಡ ಇದ್ದಾನೆ. ಇನ್ನೊಂದು ರೀತಿಯಾಗಿ ಬ್ರಹ್ಮಾಂಡ ಒಳಗಡೆ ಇದ್ದಾನೆ, ಬ್ರಹ್ಮಾಂಡ ಹೊರಗಡೆ ಇದ್ದಾನೆ. ಹೀಗೆ ಒಳಗೆ ಹೊರಗಡೆ ಇದ್ದು ಬಿಟ್ಟು ಅವನು ನಮಗೆ ತಾನೇ ಮಾಡುವನೆಂದು ಅಂದರೆ ಭಗವಂತನೇ ಎಲ್ಲ ಕಾರ್ಯಗಳು ಮಾಡಿಸ್ತಾನೆ ಅಂತಂದ್ಬಿಟ್ರೆ ನಾವು ನಿರ್ಭಯವಾಗಿ ಮದ್ದಾನೆ ಎಂದರೆ ಸಂಚರಿಸು ಅಂದರೆ ಭಗವಂತನೆಲ್ಲ ಮಾಡಿಸ್ತಾನೆ ಅಂದ್ಬಿಟ್ಮೇಲೆ ಒಬ್ಬರ ಮೇಲೆ ನಾವು ಜವಾಬ್ದಾರಿ ಹಾಕಿಬಿಟ್ರೆ ನಮಗೆ ಅದು ಚಿಂತೆ ಇರೋದಿಲ್ಲ. ಅದು ನಾವು ಅಗದಿ ಆರಾಮವಾಗಿ ಓಡಾಡ್ಬೋದು. ಆ ರೀತಿಯಾಗಿ ಸ್ವೇಚ್ಛಾನುಸಾರವಾಗಿರುವ ಮದ್ದಾನೇನೆ ಎಂದು ಸಂಚರಿಸು ಪವಮಾನ ವಂದಿತ 1 ಲಕ್ಷ ಬಿಟ್ಟಗಳಿಂದ ಪವಮಾನ ವಂದಿತ ಅಂತ ಹೇಳ್ತಾರೆ. ಅದು ವಾಯುದೇವರು ಭಗವಂತನ ಶ್ರೇಷ್ಠ ಭಕ್ತರು. ಭಗವಂತನ ಶ್ರೇಷ್ಠ ಭಕ್ತರಾದಂಥ ಅವನಿಂದ ವಾಯುದೇವರಿಂದ ಪೂಜಿತನಾದಂಥ ಭಗವಂತ ನಮಗೆ ಒಂದು ಅರಿಯ ಕ್ಷಣ ಕೂಡ ನಮಗೆ ಬಿಟ್ಟು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 21ನೇ ನುಡಿಯಲ್ಲಿ ಹಲವು ಕರ್ಮ ಮಾಡಿ ದೇಹ ಬಳಸಿದ್ದೀನಿ ಹೃದಯ ಅಮಲಸನದಿ ವಿಚಾರಿಸುವ ಮೂರ್ತಿನ ಭಜಿಸು. ಅದು ಎಲ್ಲ ಇದು ಬಿಂಬರೂಪಿ ಪರಮಾತ್ಮ ಚಿಂತನೆ ಕೊಟ್ಟಿದ್ದಾರೆ. ನಾವು ಏನೇನು ಕರ್ಮಗಳನ್ನು ಮಾಡಿದ್ರು ಕೂಡ ಬಿಂಬರೂಪಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು, ಅಲ್ಲ ಐಕ್ಯ ಚಿಂತನೆ ಮಾಡಬೇಕು. ಈ ಕರ್ಮಗಳನ್ನು ಮಾಡುವಾಗ ಅವನೇ ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇರ್ತಾನೆ.
ಅಲ್ಲಿ ಈ ಬಿಂಬರೂಪಿ ಪರಮಾತ್ಮ ನಮ್ಮ 4 ದೇಹದಲ್ಲಿ ಕೂಡ ಇದ್ದಾನೆ. ಷೋಡಶಿ ಹೇಳುವಾಗ ಹೇಳಿದ್ದೀನಿ. ಸೊ ಇದು 4 ದೇಹದಲ್ಲಿ ಇದ್ದಾನೆ. ಅದು ಸ್ವರೂಪ ದೇಹದಿಂದ ನಮಗೆ ಒಂದು ವಿಚಾರವನ್ನು ಸ್ಫುರಣ ಆಗ್ತದೆ. ಅದನ್ನೇ ಮುಂದಿನ ದೇಹಕ್ಕೆ ಅದನ್ನು ಆ ಇಚ್ಛೆಯನ್ನು ಪ್ರಕಟ ಆಗ್ತದೆ. ಸ್ಥೂಲ ದೇಹದಿಂದ ಕಾರ್ಯ ಆಗ್ತದೆ ಅಂತಲೇ ಕಲ್ತಿದ್ದೀವಿ. ಸೊ ಇಲ್ಲೇ ಬಿಂಬಲ ಐಕ್ಯ ಚಿಂತನೆ ಮಾಡಬೇಕು ಅಂತ. ಬಿಂಬನೆಗೆ ಐಕ್ಯ ಚಿಂತನೆ, ಈ ಒಂದು ಪದಾರ್ಥಗಳನ್ನು ನಾವು ಇಲ್ಲಿ ಫಲ, ಪುಷ್ಪ, ಅಗ್ರೋದಕ ಇದೆಲ್ಲ ತುಳಸಿ ಇದೆಲ್ಲ ಸಮರ್ಪಣೆ ಕೂಡ ಆ ಪದಾರ್ಥದಲ್ಲಿ ಇದ್ದಂಥ ಭಗವಂತ, ಈ ಮೂರ್ತಿ ಇದ್ದಂಥ ಭಗವಂತ ಒಬ್ಬನೇ ಅಂತ ಐಕ್ಯ ಚಿಂತನೆ, ಅಥವಾ ಈ ಪದಾರ್ಥದಲ್ಲಿ ಮೂರ್ತಿಯಲ್ಲಿದ್ದಂಥ ನಾವು ಬಿಂಬರೂಪಿ ಪರಮಾತ್ಮನೇ ಅಲ್ಲಿದ್ದಾನೆ ಅಂತ ಐಕ್ಯ ಚಿಂತನೆ ಮಾಡಬೇಕು ಅಂತ. ಅದಕ್ಕೆ ಈ ರೀತಿಯಾಗಿರೋ ಸಮರ್ಪಣೆ ಮಾಡದೇ ಹೋದರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಒಪ್ಪೋನು ಅಂದರೆ ಅವನು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಇನ್ನು 22ನೇ ನುಡಿಯಲ್ಲಿ ಈ ಪಂಚಮಹಾಭೂತಗಳು ಇವೆ. ಅಲ್ಲಿ ಭಗವಂತನ ಯಾವ್ಯಾವ ರೂಪದಿಂದ ಭಗವಂತ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಧರಾದಲ್ಲಿ ನಾರಾಯಣ ರೂಪಿ ಪರಮಾತ್ಮ, ಉದಕದಲ್ಲಿ ವಾಸುದೇವ ರೂಪಿ ಪರಮಾತ್ಮ, ಅಗ್ನಿಯಲ್ಲಿ ಸಂಕರ್ಷಣ, ವಾಯುದಲ್ಲಿ ಪ್ರದ್ಯುಮ್ನ, ಆಮೇಲೆ ಆಕಾಶದಲ್ಲಿ ಅನಿರುದ್ಧ ಪರಮಾತ್ಮ ಇದ್ದಾನೆ ಅಂತ. ಸೊ ಅದು ಆಕಾಶ, ವಾಯು, ತೇಜ, ಆಪ ಮತ್ತು ಧರಾದೇವಿ, ಪೃಥ್ವಿ. ಸೊ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ರೀತಿಯಾಗಿ ಚಿಂತನೆ ಮಾಡೋಕ್ಕೆ ನಮಗೆ ಸರಿ ಹೋಗ್ತದೆ. ಸೊ ಇದು ಇಲ್ಲಿ ತನ್ನಾಮ ರೂಪದಿಂದ ಆಯಾ ಹೆಸರದಿಂದ ಆ ಪಂಚಮಹಾಭೂತದಲ್ಲಿ ವ್ಯಾಪ್ತನಾಗಿ ಆಯಾ ಹೆಸರದಿಂದ ಭಗವಂತ ಇದ್ದಾನೆ, ಆಯಾ ಕಾರ್ಯಗಳನ್ನು ಮಾಡ್ತಾನೆ. ಅದಲ್ಲದೆ ಈ ರೂಪದಿಂದ ಒಳಗಡೆ ಇಲ್ಲಿ ಬಿಟ್ಟು ಆ ಹೆಸರು ಇದು ಘನದಲ್ಲಿ, ಇದು ತೇಜನಲ್ಲಿ ತೇಜ ಹೆಸರದಿಂದ ಮತ್ತು ಅಲ್ಲಿ ಒಳಗಡೆ ಇದ್ದಾನೆ ಭಗವಂತ. ಹೀಗೆ ರೀತಿಯಾಗಿ ಇನ್ನೇ 23ನೇ ನುಡಿಯಲ್ಲಿ ನಮಗೆ ಇದು ಮಳೆಯಲ್ಲಿ, ಈ ಮಳೆ ಬರುವಾಗ ಕೂಡ ನಮಗೇನು ಚಿಂತನೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದೇ ಅಲ್ಲಿ ಕೂಡ ಘನಗತನು ತಾನಾಗಿ ಅಂದರೆ ಮೋಡದಲ್ಲಿ ಇದ್ದಂಥ ನೀರನ್ನು ಘನ ನಾಮದಿಂದ ಇದ್ದಾನೆ, ಆಯಾ ನಾಮದಿಂದ ಅಲ್ಲೇ ಇರ್ತಾನೆ. ಆಮೇಲೆ ಅಲ್ಲಿ ಮೋಡದಲ್ಲಿ ಇದ್ದಂಥ ನೀರಲ್ಲಿ ಮೋಡದಲ್ಲಿ ನಾರಾಯಣ, ಪೃಥ್ವಿ ಆಧಾರನಾದಂಥ ನೀರಿನಲ್ಲಿ ವಾಸುದೇವ. ಅದು ಪೃಥ್ವಿಯಲ್ಲಿದ್ದಂಥ ನೀರು ಬಾಷ್ಪ ಆಗಿ ಮೇಲೆ ಹೋಗ್ತದೆ. ಸೊ ಪೃಥ್ವಿ ಆಧಾರವಾಗಿದ್ದಂಥ ನೀರಿನಲ್ಲಿ ವಾಸುದೇವ. ಸಿಡಿಲಲ್ಲಿ ಧ್ವನಿ ಬರ್ತದೆ, ಅಲ್ಲಿ ಸಂಕರ್ಷಣ. ಇಲ್ಲಿ ಮಿಂಚು ಹೊಳಿತದೆ, ಅಲ್ಲಿ ಪ್ರದ್ಯುಮ್ನ. ಆಮೇಲೆ ಹನಿ ವೃಷ್ಟಿ ಆಗ್ತದೆ, ಅಲ್ಲಿ ಅನಿರುದ್ಧ. ಸೊ ಇಲ್ಲಿ ಒಂದು ಮಳೆ ಬಂದರೆ ನಾವು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು. ಇದೇನಪ್ಪ ಮಳೆ ಬಂತು, ರಾಡಿ ಆಯಿತು, ಹೊಲಸಾಯಿತು, ನಾವು ಬಟ್ಟೆ ಒಣಗೋದಿಲ್ಲ ಅಂತ ಚಿಂತನೆ ಮಾಡಬಾರ್ದು. ಇದೆಲ್ಲ ಭಗವಂತ ನಮಗೆ ಕೊಡ್ತಾ ಇದ್ದಾನೆ, ಈ ವರ್ಷವನ್ನು ಕೊಡ್ತಾ ಇದ್ದಾನೆ. ಸೊ ವರ್ಷ ಋತುವಿಲ್ಲ ತಕರಾಗಿರ್ತದೆ, ಬಟ್ಟೆ ಒಣಗೋದೇ ಇಲ್ಲ, ನಮಗೆ ರಾಡಿ ಆಗಿಬಿಟ್ಟದೆ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಆ ರೀತಿಯಾಗಿ ತಕರಾರು ಮಾಡಬಾರ್ದು. ಭಗವಂತ ಈ ಋತುಗಳನ್ನೆಲ್ಲ ನಮಗೋಸ್ಕರ ಕೊಟ್ಟಿದ್ದಾನೆ, ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ. ಆಮೇಲೆ 24ನೇ ನುಡಿಯಲ್ಲಿ ಇಲ್ಲಿ ಋದ್ಗಹ ನಿವಾಸಿನಾಗಿದ್ದಾನೆ. ಎಲ್ಲ ದನಗಳಲ್ಲೇ ಸಣ್ಣವರಾಗಿ ಐಶ್ವರ್ಯವಂತರಾಗಿ ವಿಹಿತ ಕರ್ಮಗಳು ಮಾಡಿ ಕೂಡ ಋದ್ಗಹ ನಿವಾಸಿನರು ಅರಿಯದೇಲೆ ಭವದೊಳಗೆ ತೊಳಲಿರುವರು. ಅದು ಇದೆಲ್ಲ ಭಗವಂತ ನಮ್ಮ ಕರ್ಮ ಮಾಡಿಸ್ತಾ ಇದ್ದಾನೆ. ಋದ್ಗಹ ನಿವಾಸಿ ಅಂದರೆ ಅಷ್ಟದಳ ಕುಮಲದಲ್ಲಿ ಇದ್ದಂಥ ಬಿಂಬರೂಪಿ ಪರಮಾತ್ಮ ಇದೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 25ನೇ ನುಡಿಯಲ್ಲಿ ಇಲ್ಲೆಲ್ಲ ದೇವತೆಗಳು ಹೇಳ್ತಾ ಇದ್ದಾರೆ. ಅದೇ ಬ್ರಹ್ಮ, ಗರುಡಶೇಷ, ರುದ್ರರಿದ್ರಂಥ ಇಂಥವರಲ್ಲಿ ಅಲ್ಲಿ. ಆಮೇಲೆ ಇದು ಅಡಿಯೊಳಪ್ಪನು ಸದಾ ಗೋಜ ಅದ್ರಿಜ, ಅದು ಅಡಿಯೊಳಿ ಅದ್ರಿಜ ಹೆಸರದಿಂದ ಅಂದರೆ ಎಲ್ಲೆಲ್ಲೂ ಯಾವ್ಯಾವ ಹೆಸರದಿಂದ ಇದ್ದ ಹೆಸರುಗಳು ಕೊಡ್ತಾ ಇದ್ದಾರೆ. ಆಮೇಲೆ ಕಾವನು ತತ್ವದಾಹನೆ ಕಲಿಸಿದೆ, ಅದು ಆಯಾ ಹೆಸರದಿಂದ ಅಲ್ಲಿ ವ್ಯಾಪ್ತನಾಗಿರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಪರಿಮಿತ ಸನ್ಮಹಿತನರು ಇಬ್ಬರನ್ನು ಸಂತೈಸುವನು. ಆಮೇಲೆ ಅಪರಿಮಿತ ಸನ್ಮಹಿತನಾದಂಥ ಭಗವಂತ ಗಗನ ಜಲಗಳಲ್ಲಿ ಮಹಾಶಫರನಾಮ ಭಕ್ತರನ್ನು ನಿಷ್ಕಪಡಿದ ಸಲಹುವನ್ನು ಕರುಣಾದಿನದಿ. ಅಂದರೆ ಎಲ್ಲ ಕಡೆ ಸಕಲ ದೇಶ ಕಾಲದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ಅವನು ನನಗೆ ಸಲಹುವನ್ನು ಕರುಣಾಳು ದಿನದಿನಿ, ಕರುಣಾಳಿದ್ದಾನೆ, ದಿನ ನಮಗೆ ರಕ್ಷಣೆ ಮಾಡ್ತಾನೆ. ಕಾರಣ ಅಂತರ್ಯಾಮಿ ಸ್ಥೂಲ ಅವತಾರ ವ್ಯಾಪ್ತಾಂಶ ಆದಿ ರೂಪಕ್ಕೆ. ಅದೇ ಕಾರಣ ಕಾರ್ಯ ಪ್ರಕೃತಿಯಿಂದ ಅಂತಂದರೆ ಕಾರಣ ಕಾರ್ಯ ಬಗ್ಗೆ ಹಿಂದೆ ಚಿಂತನೆ ಮಾಡಿದ್ದೀವಿ. ಎದರಿಂದ ಒಂದು ವಸ್ತು ಹುಟ್ಟುತ್ತದೆ ಅದು ಕಾರಣ. ಅದೇ ಮಣ್ಣಿನಿಂದ ಗಡಿಗೆ ಹುಟ್ಟುತ್ತದೆ, ಮಣ್ಣು ಕಾರಣ, ಗಡಿಗೆ ಕಾರಣ. ಅದೇ ರೀತಿಯಾಗಿ ಎಲ್ಲ ತತ್ವಗಳನ್ನು ಕೂಡ ಕಾರಣ ಕಾರ್ಯರೂಪದಿಂದ ಆಗ್ತಾರೆ. ಆಮೇಲೆ ಈ ಸ್ಥೂಲ ನಿಸ್ಸಾರ 6 ರಸಗಳಲ್ಲಿ ಈ ರಸ ಪೀಡಿಸದ ಅದೇ ಒಬ್ಬರ ರಸ. ಇಲ್ಲಿ ರಸ ಅಂತಂದರೆ ಅವರವರ ರೂಪವನ್ನು, ಒಂದು ಪದಾರ್ಥದಲ್ಲಿ ಇದ್ದಂಥ ಎಲ್ಲ ದೇವತೆಗಳ ರೂಪ ಇರ್ತದೆ, ಲಕ್ಷ್ಮೀದೇವಿ ವೈದ್ಯ ರೂಪ ಇರ್ತದೆ. ಆಯಾ ರಸವನ್ನು ಆಯಾ ದೇವತೆಗಳೇ ಭಗವಂತ ಮುಟ್ಟಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 28ನೇ ನುಡಿಯಲ್ಲಿ ಇಲ್ಲಿ ಕೆರೆಯಲ್ಲಿ ಚಂದ್ರನ ಬಿಂಬ ಬಿದ್ದಿರ್ತದೆ, ಪ್ರತಿಬಿಂಬ ಬಿದ್ದಿರ್ತದೆ.
ಆ ಪ್ರತಿಬಿಂಬದಲ್ಲಿ ಅದು ಹಿಡ್ಕೊಂಡು ಹೋಗಲಿಕ್ಕೆ ಜಲಚರ ಪ್ರಾಣಿ ಪ್ರಯತ್ನ ಪಡ್ತಾರೆ, ಆದರೆ ಆಗೋದಿಲ್ಲ. ಅದೇ ರೀತಿಯಾಗಿ ನಾವು ಇದು ಅದೇ ರೀತಿಯಾಗಿ ನಾವು ಭೋಗ್ಯಸಗಳನ್ನು ಅರಿಯದೆ ಪೂಜಿಸು ಹಂಬಲಿಸುವ ಪುರುಷಾರ್ಥಗಳ ಸತ್ಕುಲಜುರಾಯ ಎಂದು. ಅದಕ್ಕೆ ನಾವು ಪುರುಷಾರ್ಥವನ್ನು ಭಗವಂತನೇ ನಾವು ತೊಗೊಳಕ್ಕೆ ಹೋಗ್ತೀವಿ ಅಂತ ನಾವೇ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಅದು ಆಗೋದಿಲ್ಲ. ಅದು ಭಗವಂತನ ಅಧೀನ ಅಂತ ಹೇಳ್ತಾರೆ. ಇನ್ನು 20ನೇ ನುಡಿಯಲ್ಲಿ ಎಲ್ಲ ರೀತಿಯಂಥ ಜೀವರಾಶಿಗಳು, ದೇವರು, ಋಷಿ, ಗಂಧರ್ವ, ಪಿತೃ, ನರ, ದೇವ, ಮಾನವ, ಧನುಜ, ಗೋಜ, ಖರ, ಆವಿ ಮೊದಲಾದ ಚೇತನ ಭೋಗ್ಯ ರಸಗಳನ್ನು, ಅಂದರೆ ಇಲ್ಲಿ ಇಷ್ಟೆಲ್ಲ ರೀತಿಯಾದ ಚೇತನರಿದ್ದಾರೆ. ಅವರವರಿಗೆ ಆಯಾ ರಸ ಅಂತಂದ್ರೇನು, ಅದು ರೂಪಗಳಂತಾಯಿತು. ಈಗ ಜೀವರಾಶಿಗಳಿಗೆ ಅವರ ರೂಪ, ಈಗ ಒಂದು ಅನ್ನದಲ್ಲಿ ನನ್ನ ರೂಪ ಇರೋದಿಲ್ಲ, ರಸ ಕೊಡ್ತಾರೆ. ಇಷ್ಟು ದಿವಸ ಹೇಳ್ತಾ ಬಂದೆ ನಾನು, ಎಲ್ಲ ದೇವತೆಗಳಿಗೆ ಅವರ ರಸ ಅಂತಂದರೆ ಅವ್ರು ರೂಪ ಕೊಡ್ತಾರಂತೆ. ದೇವತೆಗಳೇ ಭಗವಂತ ರೂಪಗಳಿರ್ತವೆ, ನಮ್ಮದು ರೂಪ ಪದಾರ್ಥದಲ್ಲಿ ಇರೋದಿಲ್ಲ. ಆದರೆ ಆ ರಸ ಅಂತಂದ್ರೇನು, ಅದು ಅಲ್ಲಿ ನಮಗೆ ಯೋಗ್ಯವಾದಂಥದ್ದು. ಈಗ ನಮಗೆ ಅನ್ನವನ್ನು ಯೋಗ್ಯ ಅಂತ ಅದು ರಸ, ಅದನ್ನು ನಮಗೆ ಕೊಡ್ತಾನೆ. ಈಗ ಆಕಳಿಗೆ ಹುಲ್ಲು, ಅದು ಯೋಗ್ಯವಂಥ ರಸ, ಅದನ್ನು ಕೊಡ್ತಾನೆ. ಅದೇ ಆಯಾ ಜೀವರಾಶಿಗಳಿಗೆ ಯಾವ್ಯಾವ ರಸವನ್ನು ಯೋಗ್ಯವಾದಂಥದ್ದು ಅದನ್ನು ಕೊಡ್ತಾನೆ ಅಂತ. ಆಮೇಲೆ ಜೀವಗಣಕ್ಕೆ ಸ್ವಯೋಗ್ಯ ರಸಗಳು ಇವನೆಂದು, ಅಂದರೆ ಆಯಾ ಜೀವರಾಶಿಗಳೇ ಯಾವ್ಯಾವ ರಸವನ್ನು ಯೋಗ್ಯವಾದಂಥ ಇರ್ತದೆ ಅದನ್ನು ಕೊಡ್ತಾನೆ. ಆಮೇಲೆ 30ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಒರಟು ಬುದ್ಧಿಯ ಬಿಟ್ಟು, ಅಂದರೆ ನಮಗೆ ಲೌಕಿಕವಾದಂಥ ಹರಟೆಯನ್ನು ಬಿಟ್ಟು ಅದು ಕಾಂಚನ ಪರಟೋಷ್ಟಾವ ಸಮವೆಂದರಿತು ಅಂತಂದ್ರೇನು, ಒಂದು ಪರಟಿ ಬಂಗಾರ ಎಲ್ಲ ಒಂದೇ ರೀತಿಯಾಗಿ ಚಿಂತನೆ ಮಾಡೋದು. ಅಂದರೆ ಅಷ್ಟು ಅದರಲ್ಲಿ ಏನೂ ರಸ ಇಲ್ಲ, ಅದರಲ್ಲಿ ಏನೂ ಮಹತ್ವ ಇಲ್ಲ ಅಂತ ಈ ರೀತಿಯಾಗಿ ನಾವು ಮಾಡಬೇಕು. ಆಮೇಲೆ ಭಗವಂತನ ಕರ್ಮವ ಮಾಡಬಯದಡಿಗಳಿಗೆ ನೆನೆಯುತ್ತಿರು, ಪ್ರತಿಯೊಂದು ಕರ್ಮ ಮಾಡುವಾಗ ಭಗವಂತನ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಈ ಭೂತಳದಿಂದ ಭೂಮಿಯಲ್ಲಿ ಇಂಥ ಈ ಮರ್ಮವನ್ನು ಯಾರು ತಿಳಿಲಿಕ್ಕೆ ಆಗೋದಿಲ್ಲ, ಸಹಿಸದೆ ಘಾತಿಸುವರ್ತಿ ಕೋಪದಿಂದ ಎಚ್ಚರಿಪತ್ತರದಿ, ಅದರಲ್ಲಿ ಕೋಪ ಬರ್ತದೆ, ನಮಗೆ ಅದು ಎಚ್ಚರಿಕೆ ಇರುವುದಿಲ್ಲ. ಆ ಟೈಮಾಗೆ ನಮಗೆ ಮಾತುಗಳಾಂತಕ ಜಾರ ಅಂತ, ಮಾತುಗಳಾಂತಕ ಅಂದರೆ ಕಂಸಾರಿ. ನಾವು ದಿನಲ್ಲೂ ಕಂಸಾರಿ ಅಂತ ನಾವು ಜಪ ಮಾಡೋಕ್ಕಂತೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಇದ್ದಂಥ ದೈತ್ಯಗಳನ್ನು ಭಗವಂತ ಸಂಹಾರ ಮಾಡ್ತಾನೆ ಅಂತ. ಅದಕ್ಕೆ ಕಂಸಾರಿ ಎಂಬ ಚಿಂತನೆ ಮಾಡಬೇಕು, ನಾವು ಜಪ ಮಾಡಬೇಕು ಅಂತ ಹೇಳ್ತಾರೆ. ನಿಕೇತನಿಟ್ಟು ಸಂತೈಸು ಕರುಣಾಳು, ಅಂದರೆ ಏನು, ತನ್ನ ನಿಕೇತನ ತನ್ನ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸಂಸಾರ ನಮಗೆ ಒಂದು ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ಅರ್ಥ. ಇದು ಹರಿಕಥಾನುಸಾರ, ಇದು ಸಂತರು ಸದಾ ಸಿದ್ಧ. ಇದು ಅದು ಯಾರಿಗಿದ್ದರೆ ಆಸಕ್ತಿ ಇರ್ತದೆ ಸಾವ ಚಿಂತನೆ ಮಾಡ್ತಾ ಇರ್ತಾರೆ. ಆಮೇಲೆ ಯಾರೇ ಆರೋಗ್ಯ ಇರ್ತಾರೆ ಅವ್ರಿಗಿದು ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಭಗವತ್ ಚರಿತ್ರೆಗಳು ಕೊಂಡಾಡಿ ಹಿಗ್ಗುವ, ಅಂದರೆ ಭಗವತ್ ಚರಿತ್ರೆಯನ್ನು ಯಾರು ಕೊಂಡಾಡ್ತಾರೋ, ಯಾರು ಹಿಗ್ಗುತ್ತಾರೋ ಅವ್ರಿಗೆ ಹೇಳಬೇಕು, ಇನ್ನೊಬ್ರಿಗೆ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದು ಸಂಕ್ಷಿಪ್ತ ಆದರೂ ಕೂಡ ಇದು ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇದೆ. ಬಟ್ ಇದಕ್ಕಿಂತ ಕಡಿಮೆ ಹೇಗೆ ಹೇಳಬೇಕು ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಒಂದು ಅಧಿಕ ಮಾಸದಲ್ಲಿ ನಿಮಗೆ ಜಾಸ್ತಿ ಲೇಟ್ ಆಗ್ತದೆ, 11 ಗಂಟೆ ಆಗಿಬಿಡ್ತದೆ. ಆದರೂ ಕೂಡ ನೀವು ಅಷ್ಟು ಪೇಷನ್ಸ್ದಿಂದ ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಿ, ಅದನ್ನು ಆಸ್ವಾದನೆ ಮಾಡ್ತಾ ಇದ್ದೀರಿ, ಸಂತೋಷ ಪಡ್ತಾ ಇದ್ದೀರಿ. ನನಗೂ ಸಂತೋಷ, ನಿಮಗೂ ಸಂತೋಷ. ಗುರುವಿನ ವಿಶೇಷ ಅನುಗ್ರಹ ಮಾಡಿ ಅಧಿಕ ಮಾಸದಲ್ಲಿ ಹರಿಕಥಾನುಸಾರ ಚಿಂತನೆ ಮಾಡಿದ ಅಧಿಕ ಫಲ ನಮಗೆ ಗುರುಗಳ ಕೊಡ್ತಾರೆ, ಭಗವಂತ ಕೊಡ್ತಾನೆ. ಅದರಿಂದ ನಮಗೆ ಇನ್ನಷ್ಟು ಸಾಧನ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನಿ ಯಥಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.